ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಪರಾಭವನಾಮ ಸಂವತ್ಸರ. ಯಾರಿಗೆ ಸೋಲು, ಯಾರಿಗೆ ಗೆಲುವು? ಯಾರು ಸಾಮ್ರಾಜ್ಯ ಆಧಿಪತ್ಯ ಸ್ಥಾಪನೆ ಮಾಡ್ತಾರೆ, ಯಾರಿಗೆ ಸೋಲಾಗತ್ತೆ? ಯಾವ ರಾಷ್ಟ್ರದ ಕೈ ಮೇಲಾಗತ್ತೆ? ಜಗತ್ತಿನಲ್ಲಿ ಯುದ್ಧ ಭೀತಿ ಜಾಸ್ತಿ ಆಗತ್ತಾ? ಈಗ ನಡೀತಾ ಇರುವಂತಹ ಯುದ್ಧ ಅಂತ್ಯ ಆಗತ್ತಾ? ಇನ್ನೂ ಜಾಸ್ತಿ ಆಗತ್ತಾ? ಜಗತ್ತಿಗೆ ಏನಾದರೂ ಕೆಡುಕಿದೆಯಾ, ಒಳಿತಿದೆಯಾ? ಈ ವಿಶೇಷ ಸಂಚಿಕೆಯಲ್ಲಿ ಯುಗಾದಿಯ ವರ್ಷ ಭವಿಷ್ಯ, ಜಗತ್ತಿನ ಎಲ್ಲ ಕುತೂಹಲ ಘಟನೆಗಳನ್ನು ತೆರೆದಿಡುವಂತಹ ಪ್ರಯತ್ನ ಈ ಸಂಚಿಕೆಯಲ್ಲಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನ. ಪರಾಭವನಾಮ ಸಂವತ್ಸರ, ಯುಗಾದಿ. ಈ ವರ್ಷ ಪ್ರಪಂಚಕ್ಕೆ ಏನೆಲ್ಲ ಒಳಿತನ್ನ ಮಾಡಲಿದೆ ಈ ಪರಾಭವನಾಮ ಸಂವತ್ಸರ? ಅಥವಾ ಕೆಡುಕನ್ನೇನಾದರೂ ಮಾಡಲಿದೆಯಾ? ರಾಜಕೀಯದಲ್ಲಿ ಯಾವೆಲ್ಲ ಸ್ಥಿತ್ಯಾಂತರಗಳಾಗತ್ತೆ? ಯುದ್ಧ, ಮಹಾಯುದ್ಧಗಳೇನಾದರೂ ಸಂಭವ ಇದೆಯಾ? ಎಲ್ಲ ಸಮಗ್ರ ಮಾಹಿತಿಗಳು ಈ ಸಂಚಿಕೆಯಲ್ಲಿ. ಪರಾಭವ ಅಂದರೆ ಸೋಲು ಅಂತ ಬರುತ್ತೆ. ಹಾಗಾದರೆ ಗುರುಗಳೇ, ಜಗತ್ತಿನಲ್ಲಿ ಈ ವರ್ಷ ಸೋಲುಗಳ ಸರಮಾಲೆ ಇರುತ್ತಾ? ಖಂಡಿತ ಇಲ್ಲ. ನೋಡಿ, ನಾನು ಸರಿಸುಮಾರು 30ರಿಂದ 40 ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಪರಾಭವ ನಾಮ ಸಂವತ್ಸರದ ಇತಿಹಾಸಗಳನ್ನು ಅಧಿಕೃತವಾಗಿ ಸಾಕ್ಷೀಕರಿಸ್ತಾ ಹೋಗ್ತೀನಿ ನಿಮ್ಮ ಮುಂದೆ. ಯಾವಾಗ ಈ ಪರಾಭವ ನಾಮ ಸಂವತ್ಸರ ಬಂದಿದೆ ಅಂದರೆ ಈ ವರ್ಷ ಏನಿದೆ ಯುಗಾದಿದು ಪರಾಭವ ನಾಮ ಸಂವತ್ಸರ ಇದೆಯಲ್ಲ, ಯಾವಾಗ ಪರಾಭವ ನಾಮ ಸಂವತ್ಸರ ಬಂದಿದೆ ಆಗ ಭಾರತಕ್ಕೆ ಬಹಳ ಒಳ್ಳೆಯದಾಗಿದೆ. ಭಾರತ ಪುಟಿದೆದ್ದು ನಿಂತಿದೆ. ಭಾರತಕ್ಕೆ ಸಾಕಷ್ಟು ಬಲ ಬಂದಿದ್ದಿದೆ. ಅದನ್ನು ಒಂದು ಗುಡ್ ನ್ಯೂಸ್ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದೀನಿ. ನೋಡಿ 60 ಸಂವತ್ಸರಗಳ ಚಕ್ರದಲ್ಲಿ ಪರಾಭವ ನಾಮ ಸಂವತ್ಸರಕ್ಕೆ 39ನೆಯ ಸ್ಥಾನ ಬರುತ್ತೆ. ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡಲಿಕ್ಕಾಗಿ 39, 3 + 9 12 ಬರುತ್ತೆ. ಮತ್ತೆ ಪುನಃ 1 + 2 ಸ್ಪ್ಲಿಟ್ ಮಾಡಿದಾಗ 3 ಬರುತ್ತೆ. 3 ಗುರುಗ್ರಹದ ಅಂಕ. ಹಾಗಾಗಿ ಈ ಸಂವತ್ಸರದ ನೇರವಾಗಿ ಹಿಡಿತ ಇರುವಂತಹದ್ದು ಗುರುಗ್ರಹದ ಮೇಲೆ. ಅಂದರೆ ಯಾರು ಈ ವರ್ಷ ಅಂದರೆ 2026 ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೂ ಕೂಡ ನೀವು ಗುರುವಿನ ಆರಾಧನೆಯನ್ನು ಹೆಚ್ಚು ಮಾಡ್ತೀರಿ, ಅಂಥವರಿಗೆ ಈ ವರ್ಷ ಜಾಸ್ತಿ ಒಲದ ಬರುತ್ತೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ, ಸಾಯಿಬಾಬಾ ಅವರ ಮಂದಿರ, ಗುರುದೇವ ದತ್ತರ ಆರಾಧನೆ, ಹೀಗೆ ಗುರುಗಳ ಆರಾಧನೆಯನ್ನು ಯಾರು 2026 ಮಾರ್ಚ್ ನಂತರ, ಯುಗಾದಿಯ ನಂತರ ಆರಂಭ ಮಾಡ್ತೀರಿ, ಮುಂದೆ ಬರುವ ಯುಗಾದಿಯ ಒಳಗಡೆ ಸಾಕಷ್ಟು ಉನ್ನತಿಯನ್ನು ಕಾಣುತ್ತೀರಿ. ಒಂದು ಕಂಪ್ಲೇಂಟ್ ಇರುತ್ತೆ, ಗುರುಗಳೇ ನಮ್ಮ ಮನೆಯಲ್ಲಿ ಮಕ್ಕಳು ಮದುವೆ ವಯಸ್ಸಿಗೆ ಬಂದುಬಿಟ್ಟಿದ್ದಾರಲ್ಲ, ಅವರಿಗೆ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ಮದುವೆ ಸೆಟ್ ಆಗ್ತಾ ಇಲ್ಲ. ಗುರುಗಳೇ, ನಮ್ಮ ಮನೆಯಲ್ಲಿ ದಂಪತಿಗಳು ಅಂದರೆ ನಮ್ಮ ಮಕ್ಕಳಿಗೆ ಒಂದು ಸಂತಾನ ಪ್ರಾಪ್ತಿಯ ಯೋಗ ಸುಯೋಗ ಕೂಡಿ ಬರ್ತಾ ಇಲ್ಲ, ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ, ಮಗಳಿಗೆ ಮಕ್ಕಳಾಗ್ತಾ ಇಲ್ಲ. ಹೀಗೆ ಗುರುವಿನ ಆಶೀರ್ವಾದದಿಂದ ಯಾವ ಕೆಲಸಗಳಾಗಬೇಕು ಅದಕ್ಕೆ ಗುರುವಿನ ಒಂದು ಕೆಟ್ಟ ದೃಷ್ಟಿ ಅಂದರೆ ಜಾತಕದಲ್ಲಿ ಎಷ್ಟನೇ ಮನೆಯಲ್ಲಿ ಸ್ಥಿತವಾಗಿದೆ ಹಾಗೂ ದಶಭುಕ್ತಿಗಳ ಪ್ರಕಾರ ಅದರ ಅವಲೋಕನ ಆಗುತ್ತೆ, ಅದನ್ನು ಮಾಡಬೇಕು. ಆ ರೀತಿಯಾಗಿ ಅಕಸ್ಮಾತ್ ಏನಾದರೂ ಕೆಟ್ಟ ಒಂದು ಪರಿಣಾಮ ಇದ್ದಲ್ಲಿ ಈ ಯುಗಾದಿಯ ನಂತರ ಮುಂದಿನ ವರ್ಷದ ಯುಗಾದಿಯ ಒಳಗೆ ಗುರುವಿನ ಆರಾಧನೆಯನ್ನು ಯಾರು ಹೆಚ್ಚು ಮಾಡ್ಕೋತೀರಿ, ನಿಮಗೆ ಬಹಳ ಶುಭ ಫಲಗಳಿದೆ. ಅದಕ್ಕೆ ಹೇಳಿದ್ದು, ಈ ಒಂದು ಪರಾಭವ ನಾಮ ಸಂವತ್ಸರ ನೇರವಾಗಿ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗುವಂತಹದ್ದು ಗುರುಗ್ರಹದ ಅಧೀನದಲ್ಲಿರುತ್ತೆ. ಆದ ಕಾರಣ ವರ್ಷ ಪೂರ್ತಿ ನೀವು ಗುರುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೇಕಾಗತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಒಂದು 11 ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಹೊರಡಿ. ಎಂತಹ ಅದ್ಭುತ ಫಲಗಳು ನಿಮಗಿರುತ್ತೆ. ಗುರುವಾರ ಹಣೆಗೆ ಅರಿಶಿಣದ ತಿಲಕವನ್ನು ಇಟ್ಕೊಳ್ಳುವಂಥದ್ದು ಹೇಳಿರ್ತೀನಿ ನಾನು ಪ್ರತಿ ಸಂಚಿಕೆಯಲ್ಲೂ ಕೂಡ.
ಆಗಾಗ ಹೇಳ್ತಾ ಇರ್ತೀನಿ, ನೀವು ಪ್ರತಿದಿನ ಆದರೂ ತಪ್ಪಿಲ್ಲ, ಇಲ್ಲ ಅಂದರೆ ಗುರುವಾರಕ್ಕೊಂದ್ಸಲ ಮಣ್ಣಿನ ಹಣತೆಯನ್ನು ತಗೊಂಡು ಅದರಲ್ಲಿ ಒಂದು ಅರ್ಧ ಚಮಚ ನೀವು ಅರಿಶಿಣ ಪುಡಿಯನ್ನು ಹಾಕಿ, ಅದರಲ್ಲಿ ಸ್ವಲ್ಪ ಹಸಿ ಹಾಲು, ಒಂದು ಸ್ವಲ್ಪ ನೀರು, ಒಂಚೂರು ಇಷ್ಟು ತುಪ್ಪ ಎಲ್ಲವನ್ನ ಸೇರಿಸಿ ನೀವು ಹಣೆಗೆ ತಿಲಕದ ರೂಪದಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ವರ್ಷ ಪೂರ್ತಿ ಗುರುವಿನ ಕೃಪೆ ಇರುತ್ತೆ. ಯಾಕೆಂದರೆ ಈ ಒಂದು ಪ್ರಾಭವನಾಮ ಸಂವತ್ಸರ ಗುರುಗ್ರಹದಿಂದ ಆಳಲ್ಪಡುವ ವರ್ಷ. ಅದಕ್ಕೋಸ್ಕರ ಗುರುವಿನ ಆರಾಧನೆಯನ್ನು ನೀವು ಬಿಡಬಾರ್ದು. ವಿಶೇಷವಾಗಿ ಗುರು ಎಲ್ಲಿ ಅನುಕೂಲ ಇರ್ತಾನೋ ಅಲ್ಲಿ ಮಹಾ ಏಳಿಗೆಯನ್ನು ತರ್ತಾನೆ, ಎಲ್ಲಿ ಕೂದೃಷ್ಟಿ ಇರುತ್ತೆ ಅಲ್ಲಿ ಹೆಚ್ಚಿನ ಅವನತಿಯನ್ನು ಕೊಡ್ತಾನೆ. ಹಾಗಾಗಿ ಈ ವರ್ಷ ಬಹಳ ಜಾಗ್ರತೆ. ಇದಕ್ಕಿಂತ ಭಯಾನಕ ಸತ್ಯ ಏನಪ್ಪ ಅಂತಂದರೆ, ಪರಾಭವನಾಮ ಸಂವತ್ಸರ ಹಿಂದೆ ಬಂದಾಗ ಜಗತ್ತಿನ ಒಂದು ಪ್ರಬಲ ರಾಷ್ಟ್ರವೊಂದು ಕುಸಿದು ಬಿದ್ದಿತ್ತು. ಹಾಗೆ ವಿಶ್ವದ ದೊಡ್ಡ ಅತಿ ಆರ್ಥಿಕ ಸ್ಥಿತಿ ಪರಿಸ್ಥಿತಿ ತಲ್ಲಣ ಆಗಿತ್ತು. ಅಂದರೆ ಷೇರುಪೇಟೆ ತಲ್ಲಣ ಇರಬಹುದು, ಅಥವಾ ಇದ್ದಕ್ಕಿದ್ದ ಹಾಗೆ ರೆಸಿಷನ್ಗಳು ಇರಬಹುದು. ಈ ರೀತಿಯಾಗಿ ಆರ್ಥಿಕವಾಗಿ ಸಾಕಷ್ಟು ತಲ್ಲಣಗಳು ಬರುತ್ತೆ ಈ ಪರಾಭವನಾಮ ಸಂವತ್ಸರ ಇದ್ದಾಗ. ಮೇಜರ್ ಏನಾಗುತ್ತೆ ಅಂತಂದರೆ, ದೊಡ್ಡ ಮಟ್ಟದಲ್ಲಿ ಸಾಮೂಹಿಕವಾಗಿ ಜನ ಸಾಯುವಂತಹ ಘಟನಾವಳಿಗಳು ಪರಾಭವನಾಮ ಸಂವತ್ಸರ ಯಾವಾಗ ಬಂದಿತ್ತು ಆವಾಗ ನಡ್ಕೊಂಡು ಬಂದಿದೆ. ಉದಾಹರಣೆಗೆ ಭೂಕಂಪ, ಪ್ರವಾಹ, ಭೂಕುಸಿತ, ಹೀಗೆ ಈ ಪ್ರಾಕೃತಿಕ ಅವಘಡಗಳಲ್ಲಿ ಸರಿಸುಮಾರು ಮಿನಿಮಮ್ ಅಂದರೆ ಒಂದು 500 ಜನ, ಈ 500 ಜನಗಳು ಸಾವು ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿಯೇ ಸಂಭವಿಸಿದ ಒಂದು ಘಟನೆಗಳ ಉಲ್ಲೇಖ ಇದೆ. ನೀವು ಹಿಸ್ಟ್ರಿಯನ್ನು ತೆಗೆದು ನೋಡಬಹುದು. ಈ ಒಂದು ಪರಾಭವನಾಮ ಸಂವತ್ಸರ ಅದರ ಗುಪ್ತ ಅರ್ಥವನ್ನು ಹೇಳಿಬಿಡ್ತೀನಿ ನಿಮಗೆ. ನೋಡಿ, ಪರಾಭವ ಅಂದರೆ, ಪರ ಅಂದರೆ ಶತ್ರು, ಅಭವ ಅಂದರೆ ನಾಶ. ಪರಾಭವ ಅಂದರೆ ಸೋಲು. ಈ ವರ್ಷ ನಮ್ಗೆ ಯಾವುದು ಗೆಲುವಿಲ್ಲ ಅನ್ಕೋಬೇಡಿ, ಅದರ ತಪ್ಪಾರ್ಥ ಮಾಡ್ಕೋಬೇಡಿ. ಪರ ಅಭವ, ಪರಾಭವ, ಶತ್ರುವಿನ ಅಂತ್ಯ. ಖುಷಿಪಡಿ, ಈ ವರ್ಷ ನಿಮ್ಮ ಶತ್ರುವಿನ ಅಂತ್ಯ ಆಗುತ್ತೆ, ಶತ್ರು ನಾಶ ಆಗುತ್ತೆ. ಯಾರ್ಯಾರು ಜೀವನದಲ್ಲಿ ಶತ್ರು ಕಾಟದಿಂದ ಬಳಲ್ತಾ ಇದ್ದೀರಿ ಅವರಿಗೆ ಶತ್ರು ಕಾಟ ತೊಲಗುವಂತಹ ಒಂದು ವರ್ಷ. ಅದು ಸುಮ್ಮನೆ ತೊಲಗೋದಲ್ಲ, ನಾವು ಜೀತ್ ಮೀಡಿಯಾದಲ್ಲಿ ಹೇಳುವಂತಹ ರೆಮಿಡಿಗಳನ್ನು ಪಾಲಿಸಬೇಕು. ಅದರ ಜೊತೆಗೆ ಶ್ರೀಚಕ್ರ ಯಂತ್ರ ಕೂಡ ಇದೆ, ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಇದೇ ಯುಗಾದಿಗೆ ಅಷ್ಟಸಿದ್ಧಿ ಪೀಠದ ಮೇಲೆ ನಾನು ಇಟ್ಟು ಶ್ರೀಚಕ್ರ ಯಂತ್ರ ಪೂಜೆ ಮಾಡಿಸ್ತಾ ಇದ್ದೀನಿ. ಯಾರ್ಯಾರು ತರಿಸ್ಕೊಂಡಿಲ್ಲ ಈಗಲೇ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. ಶ್ರೀಚಕ್ರ ಈ ಒಂದು ವಿಶೇಷವಾದಂಥ ಅಷ್ಟಸಿದ್ಧಿ ಪೀಠದ ಮೇಲೆ 3:30 ಮುಹೂರ್ತದಲ್ಲಿ ಯುಗಾದಿಯ ದಿನದಲ್ಲಿ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಅವತ್ತಿನ ದಿನ ನೀವು ಬುಕ್ ಮಾಡಿಸ್ಕೊಂಡು, ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ, ಅವತ್ತಿನ ದಿನ ನಿಮ್ಮ ಹೆಸರಲ್ಲಿ ಪೂಜೆಗಿಡಿಸ್ತಾರೆ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಬರುತ್ತೆ. ಎಲ್ಲಿರುತ್ತೆ ನೋಡಿ ಶತ್ರುಕಾಟ, ಮನೆಯಿಂದ ಪೂರ್ತಿ ನಿಮಗೆ ನೆಗೆಟಿವ್ ಎನರ್ಜಿ ಹೊರಟು ಹೋಗುತ್ತೆ. ಹಣಕಾಸು ನಿಮ್ಮನ್ನು ಹುಡುಕಿ ಬರುತ್ತೆ. ಹಣಕಾಸು 10 ಕಡೆಗಳಿಂದ ಹಣ ಅಟ್ರಾಕ್ಟ್ ಆಗಿ ಬರುತ್ತೆ. ಶ್ರೀಚಕ್ರ ಒಂದು ಮನೆಯಲ್ಲಿದ್ದರೆ ಅದು ಹಣ ಎಳೆಯುವ ಮ್ಯಾಗ್ನೆಟ್ನಂತೆ ಕೆಲಸ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಸೆಟ್ ಆಗಿಲ್ವಾ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ, ಸೈಟ್ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ವಾ, ವಾಹನ ಭಾಗ್ಯ ಇಲ್ವಾ, ಈ ಥರದ ಏನೇ ಸಮಸ್ಯೆಗಳಿದ್ರೂ ಶ್ರೀಚಕ್ರ ಒಂದನ್ನು ಮನೆಯಲ್ಲಿ ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಬುಕ್ ಮಾಡಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಮರಿದೆ ಯುಗಾದಿ ದಿವಸ ಪೂಜೆಗಿಡಿಸ್ತಾ ಇದ್ದೀನಿ, ನಿಮ್ಮ ಹೆಸರನ್ನು ಕೊಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಪರ ಅಭವ ಅಂದರೆ ಶತ್ರು ಅಂತ್ಯ ಅಂತ ಬರುತ್ತೆ, ಶತ್ರುಗಳ ನಾಶ ಅಂತ ಬರುತ್ತೆ. ಅದು ನಿಮ್ಮ ಸೋಲಲ್ಲ, ನಿಮ್ಮ ವಿರೋಧಿಗಳ ಸೋಲು ಅಂತ ಬರುತ್ತೆ. ಆದರೆ ಇಲ್ಲಿ ಒಂದು ಷರತ್ತಿದೆ, ಒಂದು ಕಂಡೀಷನ್ ಇದೆ. ಅದೇನಪ್ಪ ಅಂತಂದರೆ, ನೀವು ಸತ್ಯದ ಮಾರ್ಗದಲ್ಲಿ ಇದ್ದರೆ ಮಾತ್ರ ಈ ಪರಾಭವನಾಮ ಸಂವತ್ಸರದಲ್ಲಿ ನಿಮ್ಮನ್ನು ಹಿಡಿದು ನಿಲ್ಲಿಸುವಂಥ ತಾಕತ್ತು ಯಾರಿಗೂ ಇರೋದಿಲ್ಲ ವೀಕ್ಷಕರೇ, ನಾನು ನಿಮಗೆ ಬರೆದು ಕೊಡ್ತೀನಿ. ಆದರೆ ಅಸತ್ಯ ಅನ್ಯಾಯದ ಮಾರ್ಗದಲ್ಲಿ ನಡೆದು ಈ ಪರಾಭವನಾಮ ಸಂವತ್ಸರದಲ್ಲಿ ನನಗೆ ಗೆಲುವು ಬೇಕು ಅಂದರೆ ಸರ್ವತ ನಿಮಗೆ ಗೆಲುವು ಸಿಗೋದಿಲ್ಲ. ಅದು ಪರಾಭವನಾಮ ಸಂವತ್ಸರ ಅಷ್ಟು ಪವರ್ಫುಲ್ ಇರುತ್ತೆ. ಹಾಗಾಗಿ ಸುಳ್ಳು ಹೇಳಬಾರ್ದು, ಅಸತ್ಯ ಮಾಡಬಾರ್ದು, ಅನ್ಯಾಯದ ಹಾದಿಯಲ್ಲಿ ನಡಿಬಾರ್ದು, ಮೋಸ ಮಾಡಬಾರ್ದು, ಈ ರೀತಿ ಯಾವ ನೆಗೆಟಿವ್ ಕೆಲಸಗಳಲ್ಲಿ ತೊಡಕೊಳ್ಳಬಾರ್ದು. ಯಾವಾಗ ನೀವು ಸತ್ಯದ ಹಾದಿಯಲ್ಲಿ ಇರ್ತೀರಿ, ನ್ಯಾಯದ ಹಾದಿಯಲ್ಲಿ ನಡೀತೀರಿ, ಸನ್ಮಾರ್ಗದ ಹಾದಿಯಲ್ಲಿ ನಡೀತೀರಿ, ಈ ಪರಾಭವನಾಮ ಸಂವತ್ಸರ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಯಾರು ಅಧರ್ಮದ ಹಾದಿಯಲ್ಲಿ ಇರ್ತಾರೋ, ಮೋಸ ಮಾಡ್ತಾರೋ, ಅನ್ಯಾಯ ಮಾಡ್ತಾರೋ, ಈ ಪರಾಭವನಾಮ ಸಂವತ್ಸರ ಅವರಿಗೆ ಯಾವ ಕಾರಣಕ್ಕೂ ಏಳಿಗೆಯನ್ನು ಕೊಡೋದಿಲ್ಲ ವೀಕ್ಷಕರೇ. ಪರಾಭವನಾಮ ಸಂವತ್ಸರ ಅಂದರೆ ಬ್ರಹ್ಮಾಂಡದ ನ್ಯಾಯಾಲಯ ತೆರೆಯುವಂತಹ ವರ್ಷ ಅಂತ ಕೂಡ ಅದರ ಅರ್ಥ ಬರುತ್ತೆ. ನೋಡಿ, ಇತಿಹಾಸ ಏನು ಹೇಳುತ್ತೆ ಅಂತಂದರೆ, ಯಾವಾಗ ಈ ಪರಾಭವನಾಮ ಸಂವತ್ಸರ ಬಂದಿದೆ ಅಲ್ಲಿ ಏನೇನಾಯಿತು ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಂಡು ಬರೋಣ.
1846ರಲ್ಲಿ ಪರಾಭವನಾಮ ಸಂವತ್ಸರ ಬಂದಾಗ ಯುರೋಪಿನಲ್ಲಿ ಮಹಾ ಬರಗಾಲ ಆವರಿಸಿತ್ತು. ತುಂಬ ಜನ ಹಾಹಾಕಾರ ಪಟ್ಟರು. ಐರ್ಲೆಂಡ್ ದೇಶದಲ್ಲಿ ಪೊಟೆಟೊ ಫೆಮೈನ್ ಅಂದರೆ ಭಾರತದ ರೇಷ್ಮೆ ಮತ್ತು ಮಸಾಲೆಯ ವ್ಯಾಪಾರ ಅಡಿಕೆ ನೋಡಿ, ಈ ಪರಾಭವನಾಮ ಸಂವತ್ಸರ ಬಂದಾಗ ಭಾರತಕ್ಕೆ ಒಳ್ಳೆಯದಾಗಿ ಆಗಿದೆ. ಆ ವರ್ಷದಲ್ಲಿ ಒಳ್ಳೆಯದಾದಷ್ಟು ಇನ್ನು ಯಾವಾಗಲೂ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಪರಾಭವನಾಮ ಸಂವತ್ಸರದಲ್ಲಿ ಭಾರತಕ್ಕೆ ಬಹಳ ಒಳ್ಳೆಯದಾಗಿದೆ. ಈ ಮಸಾಲೆ ಮತ್ತು ಭಾರತದ ರೇಷ್ಮೆಗೆ ಬೇಡಿಕೆ ಬಂದಿದ್ದು 1846ರಲ್ಲಿ ಪರಾಭವನಾಮ ಸಂವತ್ಸರ ಬಂದಾಗ. ಇನ್ನು 1906ರಲ್ಲಿ ಪರಾಭವನಾಮ ಸಂವತ್ಸರ ಬಂದಿತ್ತು ಒಂದ್ಸಲ. ಆಗ ಬ್ರಿಟಿಷರ ಆಳ್ವಿಕೆ ಒಂದು ಭಾರತ ದೇಶದಲ್ಲಿತ್ತು. ಬ್ರಿಟಿಷರ ವಿರುದ್ಧ ಭಾರತದವರು ಇಲ್ಲಿನ ಒಂದು ಶಕ್ತಿ ಧ್ವನಿ ಎತ್ತಿದ್ದು, ಬ್ರಿಟಿಷರು ತೊಲಗಿ ಹೋಗಿ ವಾಪಸ್ ಹೋಗಿ ಅಂತ ಧ್ವನಿ ಎತ್ತಿದಂತಹ ವರ್ಷವೇ ಈ ಪರಾಭವನಾಮ ಸಂವತ್ಸರ ಬಂದಾಗ. ಬಾಲಗಂಗಾಧರ ತಿಲಕರು ಸ್ವರಾಜ್ಯನನ್ನ ಜನ್ಮಸಿದ್ಧ ಹಕ್ಕು ಅಂತ ಘೋಷಿಸಿದ್ದು ಕೂಡ ಈ ಪರಾಭವನಾಮ ಸಂವತ್ಸರ ಬಂದಾಗ. ಇನ್ನು 1966ರಲ್ಲಿ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕ ನೆಲಕಚ್ಚಿತ್ತು. ಚೀನಾದಲ್ಲಿ ಸಾಂಸ್ಕೃತಿಕ ಕ್ರಾಂತಿ, ಶಕ್ತಿ ಕೇಂದ್ರದ ಬದಲಾವಣೆಯಾಗಿತ್ತು. ಭಾರತದಲ್ಲಿ ಹಸಿರು ಕ್ರಾಂತಿ ಶುರುವಾಗಿತ್ತು, ಅನ್ನದ ಸ್ವಾವಲಂಬನೆ ಸಾಧಿಸಿತ್ತು. ನೋಡಿ, ಈ ಒಂದು ಪರಾಭವನಾಮ ಸಂವತ್ಸರ ಎಷ್ಟೊಂದು ಒಂದು ಉಲ್ಟಾಪಲ್ಟಾನೆ ಮಾಡಿಬಿಡುತ್ತೆ. ಇನ್ನು ಇಲ್ಲಿ ಏನಾಗುತ್ತೆ, 2026ರಲ್ಲಿ ಪರಾಭವನಾಮ ಸಂವತ್ಸರದಲ್ಲಿ ಗ್ರಹಗಳ ರಾಜಕೀಯ ಹೇಗಿದೆ ಅಂದರೆ ಈ ಸಾಮಾನ್ಯ ರಾಜಕೀಯ ಅಲ್ಲ. ಇಲ್ಲಿ ಪ್ರತಿ ಯುಗಾದಿಗೂ ಕೂಡ ಗ್ರಹಗಳ ಅಧಿಪತಿ ರಾಜ ಮಂತ್ರಿ ಅಂತ ಆಗ್ತಾರೆ. ಈ ವರ್ಷದ ಗ್ರಹಗಳ ರಾಜಕೀಯ ಸ್ಥಿತಿಯನ್ನು ನೋಡಲಿಕ್ಕಾಗಿ ವರ್ಷದ ಅಧಿಪತಿ ಶನಿ, ಕರ್ಮ, ನ್ಯಾಯ, ಶಿಸ್ತು, ಆಳ್ವಿಕೆ. ಹಾಗಾಗಿ ವರ್ಷ ಪೂರ್ತಿ ನ್ಯಾಯದಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು. ಅನ್ಯಾಯ, ಅಶಿಸ್ತು, ಅಧರ್ಮದ ಹಾದಿ ಹಿಡಿಬೇಡಿ. ಮಂತ್ರಿ ಬಂದ್ಬಿಟ್ಟು ಗುರು ಇರ್ತಾರೆ. ಧರ್ಮ, ವಿದ್ಯೆ, ಸಂಪತ್ತು, ನೀತಿ ಅದರ ಫಲ. ಸೇನಾಧಿಪತಿ ಮಂಗಳ ಇರೋದ್ರಿಂದ ಜಗತ್ತಿನಲ್ಲಿ ಯುದ್ಧ ಭೀತಿಗಳು ಜಾಸ್ತಿ ಆವರಿಸ್ಕೊಳ್ಳುತ್ತೆ. ಮೇಘಾಧಿಪತಿ ಚಂದ್ರ ಇರೋದ್ರಿಂದ ಮಳೆ ಬೆಳೆ ತುಂಬ ಚೆನ್ನಾಗಿರುತ್ತೆ. ಮಹಿಳಾ ಶಕ್ತಿಗೆ ಹೊಸ ಶೈನ್, ಒಂದು ಉನ್ನತವಾದಂಥ ಮಹಿಳೆಯರು ಜಾಸ್ತಿ ಹೆಸರು ಮಾಡ್ತಾರೆ. ರಾಜಕೀಯದಲ್ಲಿ, ಸಿನಿಮಾ ರಂಗದಲ್ಲಿ ಎಲ್ಲ ಕಡೆಗೂ ಕೂಡ ಹೆಸರು ಮಾಡ್ತಾರೆ. ಧಾನ್ಯಾಧಿಪತಿ ಬುಧ ಇರೋದ್ರಿಂದ ವ್ಯಾಪಾರ, ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ. ಆಹಾರ ಬೆಲೆಗಳು ತುಸು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಶನಿ ರಾಜ ಮತ್ತು ಗುರು ಮಂತ್ರಿ ಆದಾಗ ಏನಾಗುತ್ತೆ ಅಂದರೆ ಇಲ್ಲಿ ಶನಿ ಕಾನೂನು, ಗುರು ನ್ಯಾಯ ಬರುತ್ತೆ. ಈ ಎರಡೂ ಒಟ್ಟಿಗೆ ಸೇರಿದಾಗ ಅಧರ್ಮಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾವ ಸಾಧ್ಯತೆಯೂ ಕೂಡ ಇರೋದಿಲ್ಲ. 2026ರಲ್ಲಿ ಭ್ರಷ್ಟ ರಾಜಕಾರಣಿಗಳು, ಮೋಸ ಮಾಡಿದ ವ್ಯಾಪಾರಿಗಳು, ಸಂಬಂಧ ಮುರಿದಂಥ ವ್ಯಕ್ತಿಗಳು ಎಲ್ರಿಗೂ ಕೂಡ ಶನಿ ಮತ್ತು ಗುರು ಸೇರಿ ಒಳ್ಳೆಯ ಶಿಕ್ಷೆಯನ್ನು ಕೊಡಲಿಕ್ಕಿದ್ದಾರೆ. ಮಂಗಳ ಸೇನಾಧಿಪತಿ ಆಗಿರೋದ್ರಿಂದ ಈ ವರ್ಷ ಗಡಿ ವಿವಾದ, ಸೇನಾ ಶಕ್ತಿ ಪ್ರದರ್ಶನ ಜಗತ್ತಿನಲ್ಲಿ ಹೆಚ್ಚಾಗುತ್ತೆ. ಭಾರತದ ಸೇನೆಗೆ ಹೆಚ್ಚಿನ ಒಂದು ಶಕ್ತಿ ಬರುತ್ತೆ. ಇಲ್ಲಿ ಇನ್ನೂ ಒಂದು ವಿಶೇಷವಾದ ವಿಜ್ಞಾನ ಒಪ್ಪುವ ಸತ್ಯ, ಕ್ವಾಂಟಮ್ ಫಿಸಿಕ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ನೋಡಿ ನಿಮ್ಮನ್ನು ದಂಗು ಬಡಿಸಿಬಿಡುತ್ತೆ. ಮನಸ್ಸನ್ನು ಇಲ್ಲಿ ಓಪನ್ ಆಗಿ ಇಟ್ಕೊಳ್ಳಿ, ನಾನು ಹೇಳುವುದನ್ನು ತಲೆಗೆ ಹಾಕ್ಕೊಳ್ಳಿ. ಭಾರತೀಯ ಜ್ಯೋತಿಷ್ಯ 5000 ವರ್ಷಗಳ ಹಿಂದೆ ಇದನ್ನು ಹೇಳಿತ್ತು. ಅದೇನಪ್ಪ ಅಂದರೆ ಕ್ವಾಂಟಮ್ ಫಿಸಿಕ್ಸ್ನ ಅಬ್ಸರ್ವರ್ ಎಫೆಕ್ಟ್ ಅಂತ ಹೇಳ್ತಾರೆ. ನೋಡಿದ ಮಾತ್ರಕ್ಕೆ ಒಂದು ಕಣ ತನ್ನ ಗುಣವನ್ನು ಬದಲಿಸುತ್ತಂತೆ, ಸ್ವಭಾವವನ್ನು ಬದಲಿಸುತ್ತಂತೆ. ಇದನ್ನು ಕ್ವಾಂಟಮ್ ಫಿಸಿಕ್ಸ್ ಕೂಡ ಹೇಳುತ್ತೆ, ಅಬ್ಸರ್ವರ್ ಎಫೆಕ್ಟ್ ಅಂತ ಹೇಳಿ. ಇದನ್ನು ಸೈನ್ಸ್ ಈಗ ಹೇಳ್ತಾ ಇದ್ದೀರಿ. ನಮ್ಮ ಜ್ಯೋತಿಷ್ಯ, ನಮ್ಮ ಸನಾತನ ಧರ್ಮ 5000 ವರ್ಷಗಳಿಂದ ಈ ಸತ್ಯವನ್ನು ಬಿಚ್ಚಿಟ್ಟಿದೆ. ನಮ್ಮ ಒಂದು ಹೆಮ್ಮೆ, ಸನಾತನ ಧರ್ಮ ನಮ್ಮ ಹೆಮ್ಮೆ. ಅದಕ್ಕೆ ಹೇಳೋದು ನಾವು ಗ್ರೇಟ್ ಅಂತ ಹೇಳಿ. ಹಿಂದೂ ಸಮಾಜ, ಸಾಮ್ರಾಜ್ಯ, ಸಂಪ್ರದಾಯ, ನಾವು ಹೆಚ್ಚು, ನಾವು ಗ್ರೇಟ್ ಅಂತ ಹೇಳೋದಕ್ಕೆ ಇದೇ ಉದಾಹರಣೆ. ಯಾಕೆಂದರೆ ಈಗ ಹೇಳುವಂತಹ ವಿಜ್ಞಾನ ಆಗ 5000 ವರ್ಷದ ಹಿಂದೆ ನಾವೇ ಹೇಳಿದ್ದೀವಿ, ನಮ್ಮ ಒಂದು ಜ್ಯೋತಿಷ್ಯ ಹೇಳಿದೆ. ದೃಷ್ಟಾದೃಶ್ಯಂ ಪರಿತ್ಯಜ್ಯ ಅಂತ ಹೇಳಿದೆ, ಅದನ್ನು ಈಗ ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಾ ಇದೆ. ನೋಡಿ, ಅಂದರೆ ನೋಡುವವನು ದೃಶ್ಯವನ್ನು ಬದಲಿಸ್ತಾನೆ ಅಂತ ಹೇಳಿ. ಈ ವರ್ಷ ಪರಾಭವ ನಾಮ ಸಂವತ್ಸರದಲ್ಲಿ ಹೆಚ್ಚಿನ ಅರ್ಥ ಬರುತ್ತೆ. ಅದೇನಪ್ಪ ಅಂದರೆ ಈ ವರ್ಷ ನಿಮ್ಮ ಗ್ರಹಗಳ ಶಕ್ತಿ ತರಂಗ, ಕ್ವಾಂಟಮ್ ಫ್ರೀಕ್ವೆನ್ಸಿ ಅತ್ಯಧಿಕ ಮಟ್ಟದಲ್ಲಿರುತ್ತೆ. ಹಾಗಾಗಿ ನೀವು ಯಾವ ಈ ವಿಷಯಕ್ಕೆ ನೀವು ಜಾಸ್ತಿ ಹೆಚ್ಚಿನ ಒತ್ತನ್ನು ಕೊಡ್ತೀರಿ, ಅದು ಹೆಚ್ಚಿನ ಪ್ರಮಾಣದಲ್ಲಿ ವಾಪಸ್ ಬರುತ್ತೆ. ಅಯ್ಯೋ ಗುರುಗಳೇ, ನಮಗೆ ಸಮಸ್ಯೆ ಇದೆಯಲ್ಲ, ಕಷ್ಟ ಪರಿಹಾರ ಆಗ್ತಾ ಇಲ್ಲ, ತಲೆ ಮೇಲೆ ಕೈ ಹೊಟ್ಕೊಂಡು ಕೂತ್ಕೊಳ್ಳೋದಾಗಿದೆ ಅಂತ ಈ ವರ್ಷ ನೀವೇನಾದರೂ ಅಂದ್ಕೊಂಡ್ರೆ
ಸಮಸ್ಯೆ ಬಗೆಹರಿಯೋದಿಲ್ಲ. ನಾನು ಇಲ್ಲಿ ಇನ್ನೊಂದು ಜ್ಯೋತಿಷದ ಉಲ್ಲೇಖ ಕೊಟ್ಟು ಹೇಳ್ತಾ ಇದ್ದೀನಿ. ದೃಶ್ಯ ಪರಿತ್ಯಜ್ಯ ಅಂತ ಹೇಳ್ತಾರೆ. ಕ್ವಾಂಟಮ್ ಫಿಸಿಕ್ಸ್ ಕೂಡ ಅದೇ ಹೇಳುತ್ತೆ, ಅಬ್ಸರ್ವರ್ ಎಫೆಕ್ಟ್ ಅಂತ ಹೇಳಿ. ಈ ವರ್ಷ ಮಾತ್ರ ನೀವು ಸಮಸ್ಯೆ ಜಾಸ್ತಿ ಇದೆ, ನನ್ನ ಕಷ್ಟ ತೀರ್ತಾ ಇಲ್ಲ, ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ಕೂತ್ರೆ ವರ್ಷ ಪೂರ್ತಿ ಬಗೆಹರಿಯೋದಿಲ್ಲ. ಹಾಗಾಗಿ ಈ ವರ್ಷ ನನಗೆ ಯಾವ ಸಮಸ್ಯೆ ಇಲ್ಲ, ನನ್ನ ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ, ನಾನು ಹ್ಯಾಪಿ ಆಗಿದ್ದೀನಿ ಅಂದರೆ ಬೇಗ ಬೇಗ ಸಮಸ್ಯೆಗಳು. ಪಾಸಿಟಿವ್ ಅಫರ್ಮೇಷನ್ ವೆರಿ ಇಂಪಾರ್ಟೆಂಟ್. ಈ ವರ್ಷ ನಕಾರಾತ್ಮಕ ಆಲೋಚನೆ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಅದಕ್ಕೆ ಜಾಗ ಕೊಡಬೇಡಿ. ಅದೇ ರೀತಿ ನಿಮ್ಮ ಮನಸ್ಸಿನ ಮೇಲೆ ಒಂದು ಕಂಟ್ರೋಲ್, ಮನಸ್ಸನ್ನು ಗೆದ್ದರೆ ಜಗತ್ತೇ ನಿಮ್ಮ ಪಾದದಡಿ. ವೀಕ್ಷಕರೇ, ಇಲ್ಲಿ ಇದನ್ನು ನೀವು ಯಾವ ಚಾನಲ್ನಲ್ಲಿಯೂ ಕೂಡ ಈ ಸತ್ಯ ಕೇಳಿರಲಿಕ್ಕಿಲ್ಲ ಅಂತ ರಹಸ್ಯ ಬಿಚ್ಚಿಡ್ತೀನಿ. 60 ಸಂವತ್ಸರಗಳಲ್ಲಿ ಪ್ರತಿ ಸಂವತ್ಸರಕ್ಕೂ ಒಂದೊಂದು ದೇವತೆಗಳಿರ್ತಾರಂತೆ. ನೋಡಿ, ಯಾವ ಯೂಟ್ಯೂಬ್ ಚಾನಲಲ್ಲಾದರೂ ಎಲ್ಲಾದರೂ ಮಾಧ್ಯಮದಲ್ಲಿ ಈ ಸತ್ಯ ಹೇಳ್ತಾರ ನೋಡಿ, ಒಪ್ಕೋತೀನಿ ನಾನು. ಎಲ್ಲೂ ಹೇಳಿರಲಿಕ್ಕೆ ಸಾಧ್ಯ ಇಲ್ಲ ಇದನ್ನು, ಈ ಸತ್ಯವನ್ನು. 60 ಸಂವತ್ಸರಗಳಲ್ಲಿ ಒಬ್ಬೊಬ್ಬ ಸಂವತ್ಸರಕ್ಕೂ ಒಬ್ಬೊಬ್ಬ ಅಧಿದೇವತೆಗಳಿರ್ತಾರಂತೆ. ಅದೇ ರೀತಿ ಪರಾಭವ ನಾಮ ಸಂವತ್ಸರಕ್ಕೆ ಅಧಿದೇವತೆ ಯಾರಾಗಿರ್ತಾರೆ? ಶ್ರೀ ಮಹಾಕಾಳಿ. ಮಹಾಕಾಳಿ ಈ ಸಂವತ್ಸರಕ್ಕೆ ಅಧಿದೇವತೆ. ಮಹಾಕಾಳಿ ಅಂದ ತಕ್ಷಣ ಉಗ್ರದೇವತೆ ಅಂತ ಅನ್ಕೋಬೇಡಿ. ಮಹಾಕಾಳಿ ಎಂದರೆ ಕಾಲ ಮತ್ತು ಕರ್ಮದ ನಿಯಂತ್ರಕಿ. ನೀವು ನೋಡಿರಬಹುದು, ಆಕೆಯ ಕಾಲಿನ ಅಡಿಯಲ್ಲಿ ಶಿವ ಮಲಗಿರುವ ಚಿತ್ರವನ್ನು ನೋಡಿದ್ದೀರಿ. ಅಂದರೆ ಸ್ವತಃ ಶಿವನೇ ಕಾಲ ಕರ್ಮದ ಮುಂದೆ ಮಲಗಿದ್ದಾನೆ. ಮನುಷ್ಯರ ಕರ್ಮಗಳನ್ನು ತಪ್ಪಿಸಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಸಂದೇಶ ಈಶ್ವರ ಕೊಟ್ಟಿರುವಂಥದ್ದು. 2026ರಲ್ಲಿ ಕೆಟ್ಟ ಕೆಲಸವನ್ನು ಮಾಡಿದವರಿಗೆ ಶೀಘ್ರ ಶಿಕ್ಷೆ, ಅದೇ ರೀತಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಬೇಗ ಫಲ ಅಂತ ಬರುತ್ತೆ. ಯುಗಾದಿಯ ದಿನ ಒಂದು ರಹಸ್ಯ ಮಂತ್ರ ಹೇಳ್ಕೊಡ್ತೀನಿ ವೀಕ್ಷಕರೇ. ಇದನ್ನು 108 ಬಾರಿ ಪಠನೆ ಮಾಡಿ, ವರ್ಷ ಪೂರ್ತಿ ಗೆಲುವು ನಿಮ್ಮದೇ ಆಗುತ್ತೆ. ಯಾವುದು? ಓಂ ಕ್ರೀಂ ಕಾಲಿಕಾಯೈ ನಮಃ ಪರಾಭವ ವರ್ಷೆ ಮಾಂ ರಕ್ಷ ಶತ್ರುನಾಶಯ ಸ್ವಾಹ. ಇನ್ನೊಂದ್ಸಲ ಹೇಳ್ತೀನಿ. ಓಂ ಕ್ರೀಂ ಕಾಲಿಕಾಯೈ ನಮಃ ಪರಾಭವ ವರ್ಷೆ ಮಾಂ ರಕ್ಷ ಶತ್ರುನಾಶಯ ಸ್ವಾಹ. ಈ ಒಂದು ಮಂತ್ರವನ್ನು ಯುಗಾದಿ ಹಬ್ಬದ ದಿನ ಯಾರು ಜಪಿಸ್ತಾರೆ ವೀಕ್ಷಕರೇ 108 ಸಲ, ಈ ಒಂದು ಪರಾಭವ ನಾಮ ಸಂವತ್ಸರದ ಅಧಿದೇವತೆಯಾದ ಕಾಳಿಕಾದೇವಿ ಮಂತ್ರವನ್ನು, ಈ ರಹಸ್ಯ ಗುಪ್ತ ಮಂತ್ರವನ್ನು ಯಾರು ನಿಮಗೆ ಕೊಟ್ಟಿರಲಿಕ್ಕಿಲ್ಲ. ನಾನು ಫಾರ್ ದ ಫಸ್ಟ್ ಟೈಮ್ ಜೀತ್ ಮೀಡಿಯಾದಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು 108 ಸಾರಿ ನೀವು ಪಠನೆ ಮಾಡಿದ್ದೇ ಆದರೆ ಬರೆದು ಕೊಡ್ತೀನಿ, ನಿಮಗೆ ಚಾಲೆಂಜ್ ಮಾಡ್ತೀನಿ. ಈ ವರ್ಷ ಶತ್ರು ಕಾಟ ನಿಮ್ಮ ಜೊತೆಗಿರೋದಿಲ್ಲ, ಯಾರು ಕೂಡ ನಿಮ್ಮನ್ನು ತಡೆದು ನಿಲ್ಲಿಸುವಂಥ ತಾಕತ್ತಿರೋದಿಲ್ಲ. ಗುರುಗಳೇ, ನೀವು ರಹಸ್ಯ ಮಂತ್ರ ಕೊಟ್ಟಿದ್ರಿ, ನನಗೆ ಈ ವರ್ಷ ಶತ್ರು ಕಾಟ ಕಾಡಲಿಲ್ಲ, ಶತ್ರು ನಾಶ ಆಯಿತು, ಬಹಳ ಸಂತೋಷದಿಂದ ಇದ್ದೀನಿ ಅಂತ ನೀವು ಹೇಳಲಿಕ್ಕೆ ಬೇಕು ವೀಕ್ಷಕರೇ. ಇನ್ನು ಕೊನೆಯದಾಗಿ ಈ ವರ್ಷದ ಆರ್ಥಿಕ ಭವಿಷ್ಯವನ್ನು ನೋಡಲಿಕ್ಕಾಗಿ ರಿಯಲ್ ಎಸ್ಟೇಟಿನಲ್ಲಿ ಹಣಕಾಸಿನ ಭವಿಷ್ಯ ನೋಡೋಣ ಏನಿರುತ್ತೆ ಅಂಥೇಳಿ. ಈ ವರ್ಷ ರಿಯಲ್ ಎಸ್ಟೇಟಿನಲ್ಲಿ ಶನಿ ಭೂಮಿ ಕಾರಕ ಬರ್ತಾರೆ. ತಂತ್ರಜ್ಞಾನ ಅಂದರೆ ರಿಯಲ್ ಎಸ್ಟೇಟಲ್ಲಿ ಚೆನ್ನಾಗಿದೆ ಈ ವರ್ಷ ಎಲ್ಲರಿಗೂ. ಯಾರ್ಯಾರು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿದ್ದೀರಿ, ಡೆವಲಪರ್ ಬಿಲ್ಡರ್ಸ್ಗಳಿದ್ದೀರಿ, ಇನ್ನೂ ಒಂದು ಹಿಂಟ್ ಏನಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ವರ್ಷ ಜಗತ್ತನ್ನು ಆಳಿಬಿಡುತ್ತೆ. ತುಂಬ ಹೆಚ್ಚಾಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹಾವಳಿ, ಅದರ ಎಲ್ಲ ಹಿಡಿತ ಜಾಸ್ತಿ ಆಗುತ್ತೆ. ಅದೇ ರೀತಿ ಕೃಷಿ ಮತ್ತು ಆಹಾರ ಅಂತ ಬಂದಾಗ ಚೆನ್ನಾಗಿದೆ, ಕೃಷಿ ಕೂಡ ಒಳ್ಳೆಯ ಬೆಳೆ ಮಳೆ ಇದೆ. ರಕ್ಷಣಾ ಕ್ಷೇತ್ರದಲ್ಲಿ ಮಂಗಳ ಸೇನಾಧಿಪತಿ ಆಗಿರೋದ್ರಿಂದ ಭಾರತದ ಸೇನೆಗೆ ಹೆಚ್ಚಿನ ಬಲ ಬರುತ್ತೆ. ಯುದ್ಧ ಭೀತಿ ಸುಮಾರು ಕಡೆ ಆವರಿಸಿಕೊಳ್ಳುತ್ತೆ. ಕಾನೂನು ಮತ್ತು ನ್ಯಾಯ ಕ್ಷೇತ್ರದ ರಾಜ ಶನಿ ಆಗಿರೋದ್ರಿಂದ ಹೆಚ್ಚಿನ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಜೈಲು ಸೇರುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಈ ವರ್ಷದಲ್ಲಿ ಸ್ಪೆಕ್ಯುಲೇಷನ್, ಗ್ಯಾಂಬ್ಲಿಂಗನ್ನು ಆಡಕ್ಕೆ ಹೋಗಬೇಡಿ. ಆನ್ಲೈನ್ ಗೇಮ್ಗಳು, ಅದು ಮತ್ತೊಂದು ದುಡ್ಡನ್ನು ಕಳ್ಕೊಬೇಡಿ. ಆಮೇಲೆ ಪಾರ್ಟ್ನರ್ಶಿಪ್ಪಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಲಕ್ಸುರಿ ಐಷಾರಾಮಿ ಜೀವನ ಈ ವರ್ಷ ತಾವು ಅಟ್ರಾಕ್ಟ್ ಆಗಿ ಹೋಗಬೇಡಿ. ಯಾಕೆಂದರೆ ಶನಿ ಮಹಾರಾಜರಿರೋದ್ರಿಂದ ಅವರು ಸ್ವಲ್ಪ ನಿಧಾನ ಫಲಗಳನ್ನು ಕೊಡ್ತಾರೆ, ಅವರು ಅದನ್ನು ಮೆಚ್ಚೋದಿಲ್ಲ. ಇನ್ನು ಶ್ರಮ, ಶಿಸ್ತು, ಸತ್ಯ ಇದರ ಈಕ್ವಲ್ ಬಂದು ಸಂಪತ್ತು ಬರುತ್ತೆ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದಾಗಿತ್ತು ಪರಾಭವ ನಾಮ ಸಂವತ್ಸರದ ಸಮಗ್ರ ವರ್ಷ ಭವಿಷ್ಯ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೋಬೇಡಿ, ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಮತ್ತೆ ಯುಗಾದಿಯ ವಿಶೇಷ ಸಂಚಿಕೆಗಳೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಇನ್ನೊಂದು ಪಾಡ್ಕಾಸ್ಟ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳಿತನ್ನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.